ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದಾದ ಮಹಾಶಿವರಾತ್ರಿ ಆಚರಣೆಗೂ ಹಿನ್ನೆಲೆಯಿದೆ. ಅನೇಕ ಕಥೆಗಳಿವೆ. ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿಯೆಂದು ಹೇಳಲಾಗುತ್ತದೆ. ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ. ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವಪುರಾಣದ ಇನ್ನೊಂದು ಮಹಿಮೆ. ಜತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡಿಯಲ್ಲಿ ತುಂಬಿಸಿಕೊಂಡಿದ್ದ. ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಪುರಾಣ. ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತಿ. ಸಿಂಹ ರಾಶಿ. ಧೈರ್ಯಂ ಸರ್ವಾರ್ಥ ಸಾಧನಂ. ಆತ್ಮವಿಶ್ವಾಸ ಹೆಚ್ಚಿರುವ ಈ ರಾಶಿಯವರಿಗೆ ಸದಾ ಶಿವನ ಅನುಗ್ರಹವಿರುತ್ತದೆ. ಶಿವರಾತ್ರಿ ಆಚರಣೆಯಿಂದ ಇವರ ಜೀವನದಲ್ಲಿ ಎಂದಿಗೂ ಸುಖ, ಸಂತೋಷ, ವೈಭೋಗಕ್ಕೆ ಕೊರತೆಯೇ ಇರುವುದಿಲ್ಲ. ಒಬ್ಬೊಬ್ಬ ದೇವತೆಗೂ ಒಂದೊಂದು ರೀತಿಯ ಆರಾಧನೆಯಿಂದ ಸಂತೋಷವಾಗುತ್ತದೆ. ಆಯಾ ದೇವತೆಗೆ ಪ್ರಿಯವಾದ ಆಯಾ ಕ್ರಮದಿಂದಲೇ ಆಯಾ ದೇವತೆಯನ್ನು ಪೂಜಿಸಿದಾಗಲೇ ಆಯಾ ದೇವತೆಗಳು ಸಂತುಷ್ಟರಾಗಿ ತಮ್ಮ ತಮ್ಮ ಭಕ್ತರುಗಳಿಗೆ ಬೇಡಿದ ವರಗಳನ್ನು ಕೊಡುತ್ತಾರೆ. ಆ ರೀತಿಯಿಂದ ಆ ದೇವತೆಗಳನ್ನು ಆರಾಧಿಸುವುದು ಶ್ರಮಸಾಧ್ಯವೂ ಹೌದು, ಆಯಾಸ ಬಾಹುಲ್ಕವೂ ಹೌದು. ಇಷ್ಟೇ ಅಲ್ಲ, ಹೆಚ್ಚಿನ ಖರ್ಚು ಅಲ್ಲಿ ಬೇಕಾಗುತ್ತದೆ. ಕೆಲವು ದೇವರಿಗೆ ಮಡಿಯಿಂದಲೇ ಪೂಜೆ, ಕೆಲವರಿಗೆ ಸುವರ್ಣ ಪುಷ್ಪದಿಂದಲೇ ಅರ್ಚನೆ, ಕೆಲವು ದೇವರಿಗೆ ಉಪವಾಸದಿಂದಲೇ ಆರಾಧನೆ, ಇನ್ನು ಕೆಲವು ದೇವರಿಗೆ ವೇದೋಕ್ತ ಮಂತ್ರಗಳಿಂದಲೇ ಹೋಮ ಹವನಾದಿಗಳಿಂದ ತೃಪ್ತಿ. ಹೀಗಾಗಿ ಎಲ್ಲ ದೇವತೆಗಳನ್ನು ಎಲ್ಲರೂ ಸರಿಯಾಗಿ ವಿಧಿವತ್ತಾಗಿ ಆರಾಧನೆ ಮಾಡಿ ಆ ದೇವರುಗಳನ್ನು ಸಂತೋಷಪಡಿಸಲಾಗಲಾರದು. ಆದರೆ ಪರಮೇಶ್ವರನಿಗೆ ಈ ರೀತಿಯ ಯಾವ ನಿರ್ಬಂಧಗಳೂ ಇಲ್ಲ. ಶಿವನು ಸುಲಭ ಆರಾಧ್ಯ ದೇವತೆಯಾಗಿರುತ್ತಾನೆ. ಕೇವಲ ಒಂದು ಲೋಟ ನೀರನ್ನು ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಅಭಿಷೇಕ ಮಾಡಿ ಬಿಟ್ಟರೆ ಅಷ್ಟರಿಂದಲೇ ಪರಮಶಿವನು ಸಂತುಷ್ಟನಾಗಿ ಬಿಡುತ್ತಾನೆ. ಪರಮೇಶ್ವರನ ಪೂಜೆಗೆ ಚಿನ್ನ, ಬೆಳ್ಳಿ, ರೇಷ್ಮೆ ವಸ್ತ್ರ, ಹಣ್ಣು, ಹಂಪಲು, ಪುರೋಹಿತರು, ಅರಮನೆ, ಮಂಟಪ, ಮಂತ್ರ, ತಂತ್ರ, ಯಂತ್ರ ಯಾವುದೂ ವಿಶೇಷವಾಗಿ ಬೇಕಾಗಿಲ್ಲ. ನೀರಿನಿಂದ ಅಭಿಷೇಕ ಮಾಡಿಬಿಟ್ಟರೆ ಸಾಕೇ ಸಾಕು. ಭಕ್ತಿಯಿಂದ ಅಭಿಷೇಕ ಮಾಡಿದರೆ ಅಷ್ಟರಿಂದಲೇ ಶಿವನು ಒಲಿದು ವರಗಳನ್ನು ಕೊಡುತ್ತಾನೆ. ಲಿಂಗಾಕಾರದಲ್ಲಿರುವ ಶಿವನು ನಿರ್ವಿಕಾರನು, ನಿರ್ವಿಶೇಷನು, ನಿರ್ಗುಣನು, ನಿರಾಡಂಬರನು, ಸರ್ವಸಮರ್ಥನು, ಸರ್ವಜಗತ್ಕಾರಣನೂ ಆಗಿರುತ್ತಾನೆ. ಶಿವನ ಪೂಜೆಗೆ ಮುಖ್ಯವಾಗಿ ಬೇಕಾದದ್ದು ಭಕ್ತಿ. ಭಕ್ತಿಯಿಂದ ಒಂದು ತಂಬಿಗೆ ನೀರನ್ನು ಹಾಕಿದರೂ ಅಷ್ಟರಿಂದಲೇ ಶಿವನು ಸಂತುಷ್ಟನಾಗಿ ಬಿಡುತ್ತಾನೆ. ಸಿಂಹರಾಶಿಯವರು ಶಿವನಿಗೆ ಅಭಿಷೇಕವನ್ನು ಮಾಡುವುದರ ಮೂಲಕ ಪೂಜಾ ಫಲವನ್ನು ಪಡೆಯಬಹುದು. ಮಹಾಶಿವರಾತ್ರಿಯ ಉಪವಾಸಕ್ಕೆ ಒಂದು ದಿನ ಮೊದಲು ಒಂದೇ ಊಟವನ್ನು ಮಾಡಬೇಕು. ಶಿವರಾತ್ರಿಯ ದಿನ ಉಪವಾಸ ಕೈಗೊಳ್ಳುವಾಗ ಯಾವುದೇ ಅಜೀರ್ಣಕಾರಿಯಾದ ಆಹಾರವನ್ನು ಸೇವಿಸಬಾರದು. ಉಪವಾಸ ಕ್ರಮವನ್ನು ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಶಿವರಾತ್ರಿಯ ದಿನ ಮುಂಜಾನೆ ಬೇಗ ಎದ್ದು ಕಪ್ಪು ಎಳ್ಳನ್ನು ಸೇರಿಸಿರುವ ನೀರಿನಲ್ಲಿ ಸ್ನಾನ ಮಾಡಬೇಕು. ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ದೇಹ ಮಾತ್ರವಲ್ಲದೆ ಆತ್ಮವೂ ಶುದ್ಧಿಯಾಗುವುದು ಎಂದು ನಂಬಲಾಗಿದೆ. ಅನುಕೂಲ ಇರುವವರು ಗಂಗಾ ಸ್ನಾನವನ್ನು ಸಹ ಕೈಗೊಳ್ಳಬಹುದು. ಅದು ಅತ್ಯಂತ ಪವಿತ್ರವಾದದ್ದು ಎಂದು ಹೇಳಲಾಗುವುದು. ಸ್ನಾನ ಮಾಡಿದ ಬಳಿಕ ದೇವರ ಮುಂದೆ ಕುಳಿತು ಈ ದಿನ ಪೂರ್ತಿ ಉಪವಾಸವನ್ನು ಕೈಗೊಳ್ಳುತ್ತೇನೆ, ಮರುದಿನ ವಿಧಿವಿಧಾನಗಳ ಮೂಲಕ ಉಪವಾಸವನ್ನು ಮುರಿಯುತ್ತೇನೆ ಎಂದು ಸಂಕಲ್ಪ ಕೈಗೊಳ್ಳಬೇಕು. ಸಂಕಲ್ಪದ ಸಮಯದಲ್ಲಿ ಭಕ್ತರು ಉಪವಾಸದ ಉದ್ದಕ್ಕೂ ಸ್ವನಿರ್ಣಯವನ್ನು ಕೈಗೊಳ್ಳುವುದಾಗಿ ಪ್ರತಿಜ್ಞೆ ಮಾಡಬೇಕು. ಉಪವಾಸದ ಉದ್ದಕ್ಕೂ ಯಾವುದೇ ಹಸ್ತಕ್ಷೇಪ ಅಥವಾ ಮಾತುಗಳಿಂದ ಉಪವಾಸ ಕ್ರಮವನ್ನು ಮುರಿಯಬಾರದು.
ಯಾವುದೇ ಅಡ್ಡಿ ಆತಂಕಗಳು ಎದುರಾದರೂ ಉಪವಾಸ ಕ್ರಮವನ್ನು ಕೈಬಿಡದೆ ಪೂರ್ಣಗೊಳಿಸಬೇಕು. ಆಗಲೇ ಶಿವನು ಸಂತುಷ್ಟನಾಗಿ ಆಶೀರ್ವದಿಸುವನು. ಉಪವಾಸ ಕೈಗೊಂಡಿರುವಾಗ ಭಕ್ತರು ಎಲ್ಲಾ ರೀತಿಯ ಆಹಾರಗಳನ್ನು ತ್ಯಜಿಸಬೇಕು. ಉಪವಾಸ ಎಂದರೆ ಪದೇ ಪದೇ ನೀರನ್ನು ಸಹ ಕುಡಿಯಬಾರದು. ಹಗಲಿನಲ್ಲಿ ಕೇವಲ ಹಣ್ಣುಗಳು ಮತ್ತು ಹಾಲನ್ನು ಸೇವಿಸಲು ಸೂಚಿಸಲಾಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಕಟ್ಟುನಿಟ್ಟಾದ ಉಪವಾಸವನ್ನೇ ಕೈಗೊಳ್ಳಬೇಕು. ಹಗಲಿನಲ್ಲಿ ಸೇವಿಸಿದ ಹಣ್ಣು ಮತ್ತು ಹಾಲು ದೇಹದ ಪೋಷಣೆಯನ್ನು ಮಾಡುತ್ತವೆ, ವ್ರತಾಚರಣೆಗೆ ಶಕ್ತಿಯನ್ನು ಒದಗಿಸುತ್ತವೆ. ಭಕ್ತರು ಸಂಜೆಯ ವೇಳೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಮುನ್ನ ಇನ್ನೊಮ್ಮೆ ಸ್ನಾನ ಮಾಡಬೇಕು. ಆಗ ಅದು ಆ ದಿನದ 2ನೇ ಸ್ನಾನವಾಗಿರುತ್ತದೆ. ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದೇ ಇರುವವರು ತಾತ್ಕಾಲಿಕವಾದ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಾ ವಿಧಾನವನ್ನು ಕೈಗೊಳ್ಳಬಹುದು. ಮಣ್ಣಿನ ಅಥವಾ ಹಿಟ್ಟಿನ ಶಿವಲಿಂಗವನ್ನು ಮಾಡಿ ಪೂಜಿಸಬಹುದು. ಆಗ ಆ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವ ಬದಲು ತುಪ್ಪದ ಅಭಿಷೇಕವನ್ನು ಮಾಡಬಹುದು. ಶಿವರಾತ್ರಿಯಂದು ಶಿವನ ಪೂಜೆಯನ್ನು ರಾತ್ರಿಯ ಸಮಯದಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದದ್ದು. ಶಿವನ ಪೂಜೆಯನ್ನು 4 ಬಾರಿ ಮಾಡಲು ಉಲ್ಲೇಖಿಸಲಾಗಿದೆ. ಇಡೀ ರಾತ್ರಿಯನ್ನು 4 ಪ್ರಜಾರ ಭಾಗಗಳನ್ನಾಗಿ ಮಾಡಿ ಪೂಜೆಯನ್ನು ಮಾಡಲಾಗುವುದು. ಒಂದೇ ಪೂಜೆಯನ್ನು ಮಾಡಲು ಬಯಸುವ ಭಕ್ತರು ಮಧ್ಯರಾತ್ರಿಯಲ್ಲಿ ಒಂದು ಪೂಜೆ ಮಾಡಿ ಜಾಗರಣೆ ಹಾಗೂ ಜಪವನ್ನು ಮುಂದುವರಿಸಬಹುದು. ಶಿವಲಿಂಗದ ಪೂಜೆ ಮಾಡುವಾಗ ಮೊದಲು ಶಿವನಿಗೆ ಇಷ್ಟವಾಗುವ ವಿವಿಧ ವಸ್ತುಗಳ ಅಭಿಷೇಕವನ್ನು ಕೈಗೊಳ್ಳಬೇಕು. ಉದಾಹರಣೆಗೆ ಹಾಲು, ಗುಲಾಬಿ ನೀರು, ಶ್ರೀಗಂಧದ ಲೇಪನ, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಮತ್ತು ನೀರಿನ ಅಭಿಷೇಕವನ್ನು ಕೈಗೊಳ್ಳಬೇಕು. ಯಾರು 4 ಪ್ರಹಾರದಲ್ಲಿ ಪೂಜೆಯನ್ನು ಕೈಗೊಳ್ಳುತ್ತಾರೆ ಅಂತಹವರು ಮೊದಲ ಪ್ರಹಾರದಲ್ಲಿ ನೀರಿನ ಅಭಿಷೇಕ, 2ನೇ ಪ್ರಹಾರದಲ್ಲಿ ಮೊಸರು, 3ನೇ ಪ್ರಹಾರದಲ್ಲಿ ತುಪ್ಪ ಹಾಗೂ 4ನೇ ಪ್ರಹಾರದಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಕೈಗೊಳ್ಳಬೇಕು. ಅಭಿಷೇಕಗಳ ನಂತರ ಶಿವನಿಗೆ ಬಿಲ್ವ ಪತ್ರೆಗಳ ಹಾರವನ್ನು ಹಾಕಿ ಅಲಂಕರಿಸಬೇಕು. ಪವಿತ್ರವಾದ ಬಿಲ್ವ ಪತ್ರೆಯು ಶಿವನನ್ನು ತಣ್ಣಗಾಗಿ ಇರಿಸುವುದು. ಬಿಲ್ವ ಪತ್ರೆಯ ಅಲಂಕಾರದ ನಂತರ ಚಂದನ ಮತ್ತು ಶ್ರೀಗಂಧದ ಲೇಪನವನ್ನು ಅನ್ವಯಿಸುತ್ತಾರೆ. ಅದಾದ ಬಳಿಕ ದೀಪವನ್ನು ಬೆಳಗಿಸಿ ಧೂಪ ಮತ್ತು ದೀಪದ ಆರತಿಯನ್ನು ಕೈಗೊಳ್ಳುವರು. ನಂತರ ಸಗಣಿಯನ್ನು ಒಣಗಿಸಿ ತಯಾರಿಸಲಾಗುವ ವಿಭೂತಿಯನ್ನು ಅನ್ವಯಿಸುತ್ತಾರೆ. ಶಿವನ ಪೂಜೆ ಕೈಗೊಳ್ಳುವಾಗ ಓಂ ನಮಃ ಶಿವಾಯ ಎನ್ನುವ ಪವಿತ್ರ ಹಾಗೂ ಸರಳ ಮಂತ್ರವನ್ನು ಜಪಿಸುತ್ತಲೇ ಇರಬೇಕು. ರಾತ್ರಿ ಜಾಗರಣೆ ಮುಗಿಸಿದ ಬಳಿಕ ಮರುದಿನ ಭಕ್ತರು ಸ್ನಾನ ಮಾಡಬೇಕು. ನಂತರ ಉಪವಾಸ ಕ್ರಮವನ್ನು ಮುರಿಯಬೇಕು. ಉಪವಾಸವನ್ನು ಮುರಿಯಲು ಸೂಕ್ತವಾದ ಸಮಯ ಎಂದರೆ ಸೂರ್ಯೋದಯದ ಪೂರ್ವಾವಧಿ. ಅಂದರೆ ಸೂರ್ಯೋದಯ ಆಗುವ ಮೊದಲು ಸ್ನಾನ ಮಾಡಿ ಆಹಾರವನ್ನು ಸೇವಿಸಬೇಕು. ಗ್ರಂಥಗಳ ಪ್ರಕಾರ ಚತುರ್ದಶಿ ತಿಥಿ ಮುಗಿಯುವ ಮೊದಲು ವ್ರತದಿಂದ ಗರಿಷ್ಠ ಲಾಭವನ್ನು ಪಡೆಯಬೇಕು. ಹಾಗಾಗಿ ವ್ರತಾಚರಣೆಯನ್ನು ಮುರಿಯಲು ಹಾಗೂ ಶಿವನ ಪೂಜೆಗೆ ಸೂಕ್ತವಾದ ಸಮಯವನ್ನು ಪಂಚಾಂಗದಲ್ಲಿ ಉಲ್ಲೇಖಿಸಿರುವ ಪವಿತ್ರ ಸಮಯಗಳನ್ನು ಅನುಸರಿಸಬೇಕು ಎಂದು ಹೇಳಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.